ಶಿವಮೊಗ್ಗದಲ್ಲಿ ಗಾರ್ಡನರ್ 2ನೇ ಕ್ರಾಸಲ್ಲಿ ಹೆಬ್ಬಾವು ಅಂತ ಹೇಳಿಲ್ಲ, ನಾರ್ಮಲಾಗಿ ಹಾವು ಅಂತ ಕರೆದ್ರು. ಬಂದು ನೋಡಿದಾಗ ಗೊತ್ತಾಯಿತು ವಾಷಿಂಗ್ ಮಿಷಿನ್ ಹೆಬ್ಬಾವು ಮರಿ ಇತ್ತು. ಅಣ್ಣ ಎಷ್ಟು ಸುದ್ದ ಆಯ್ತು ಒಂಚೂರು ಹೇಳ್ಬೇಡ. ಅದು ನಿಮ್ಮ ಹೆಸರು ಸರ್? ಹೆಬ್ಬಾವು ಯಾವಾಗ ಬಂದು ಒಂಚೂರು ಹೇಳ್ಬಿಡಿ ಸರ್, ನಿಮಗೆ ಗೊತ್ತಿರ. ಹಾಂ ಹಾಂ, ಒಂದು 2.5 ಅಡಿ ಉದ್ದ ಇತ್ತು. ಚೆಕ್ ಮಾಡಿದ್ರಾಗ ನೋಡಿದಾಗ ಎಷ್ಟಿತ್ತು? ಎಷ್ಟಿತ್ತದು? ಎಷ್ಟು ಅಂದಲ್ಲ? ವಾಷಿಂಗ್ ಮಿಷಿನ್ ಒಳಗಡೆ ಇತ್ತು. ಎಲ್ಲಿ ಸರ್? ಯಾವ ಜಾಗ? ಈ ಮೇಲ್ಗಡೆ ಜಾಗದಲ್ಲಿ ಇತ್ತು, ಮೇಲ್ಭಾಗದಲ್ಲಿತ್ತು. ಓಕೆ. ಹಾಂ, ಇದು ಎಲ್ಲಿಂದ ಬಂತು ಗೊತ್ತಿಲ್ಲ. ಎಲ್ಲಿಂದ ಬಂತು ಇಲ್ಲ ಗೊತ್ತಿಲ್ಲ. ಹಾಂ, ಎಕ್ಸ್ಚೇಂಜ್ ಸೈಡ್ ಮಿಷಿನ್ ಇದು. ಆಮೇಲೆ ಹಾವಿಡಕ್ಕೆ ಯಾರು ಬಂದರು? ಕಿರಣ್ ಬಂದಿದ್ರು. ಹಾಂ, ಈ ಕಡೆ ಮತ್ತೆ ಸರಿ. ಅಣ್ಣವರು ತುಂಬ ವಾಷಿಂಗ್ ಮಿಷಿನ್ ಹಳೇದು ಹೊಸದು ರೆಡಿ ಮಾಡ್ಕೊಡ್ತಾರೆ. ಆದರೆ ಇವು ಗಾರ್ಡನ್ ಹೆಬ್ಬಾವು ಅಂತ ಹೇಳಿಲ್ಲ, ಹಾವಿದೆ ಅಂತ ಅಂದರು. ಬಂದು ನೋಡಿದಾಗ ಗೊತ್ತಾಗಿದೆ ಅಲ್ಲಿ ಮಲಗಿದ್ದು ಹೆಬ್ಬಾವು. ಯಾವ ಹಳ್ಳಿಯಿಂದ ಬಂದಿರ್ಬೋದು ಅಂದಾಗ ಏನು ಯಾರು ಗೊತ್ತಿಲ್ಲ ಯಾವುದು ಅಂತ. ಎಕ್ಸ್ಚೇಂಜ್ ಬೇರೆ ಅಂಗಡಿಯಿಂದ ತಂದಿದ್ದರಿಂದ ಗೊತ್ತಿಲ್ಲ. ಹಂಗಾಗಿ ಇಲ್ಲ ಅಂದರೆ ಕೇಳ್ಬೋದಿತ್ತು ಅಂತ. ಯಾವುದು ಇದೆ ಅಂತ ಗೊತ್ತಾಗಿಲ್ಲ. ಸರಿ, ಯಾರದ್ದು ಅಂತ ಈಗ ನಾವು ಇನ್ನೊಂದ್ಸರಿ ಎನ್ಕ್ವೈರಿ ಮಾಡಿ ಕೇಳಬೇಕಷ್ಟೆ ಎಲ್ಲಿಂದ ಬಂದಿದೆ. ಸರಿ ಹೇಳಿ ಹೇಳಿ, ಸ್ವಲ್ಪ ಅನುಕೂಲ ಮಾಡೋಣ. ಎಲ್ಲಿಂದ ಬಂದಿದೆ, ಯಾವ ಗಾಡಿಯಿಂದ ಹೇಳ್ಕೊಂಡು ಬಂದಿದೆ, ಯಾವ ಚೇಂಬರಿಂದ ಬಂದಿದೆ. ಈಗ ತೋಟದವರು ಬರ್ತಾರೆ, ಗದ್ದೆ ಟ್ರ್ಯಾಕ್ಟರ್ಗಳು ಬರ್ತವೆ, ಅದೆಲ್ಲಿಂದ ಬಂದಿದೆ ಗೊತ್ತಿಲ್ಲ. ಅದು ನೈಟು ಒಳಗಡೆ ಬಂದಿದೆಯೋ, ಎಲ್ಲಿಂದ ಒಳಗಡೆ ಬಂದು ಬಿದ್ದಿದೆ ಗೊತ್ತಿಲ್ಲ, ಯಾವ ಊರಿಂದ ಬಂದಿದೆ ಗೊತ್ತಿಲ್ಲ. ಈ ಕುತೂಹಲದಲ್ಲಿದ್ದೀವಿ, ನೋಡೋಣ. ವಿಷರಹಿತ ಹಾವು ಹೆಬ್ಬಾವಿನ ಮರಿ. ಇದ್ರಲ್ಲೂ ವಿಷ ಇಲ್ಲ, ಆದರೂ ಕಚ್ಚಿದಾಗ ನರನಾಡಿಗಳಿಗೆ ಡ್ಯಾಮೇಜ್ ಆದರೆ, ಬ್ಲಡ್ ಗಿಟ್ ಓಪನ್ ಆದರೆ, ಅಥವಾ ಅಲ್ಲಿ ಇಂಪಾರ್ಟೆಂಟ್ ಜಾಗ ಇದ್ದಾಗ ಕಷ್ಟ ಆಗುತ್ತೆ. ಅದಕ್ಕೆ ಗೊತ್ತಿಲ್ಲ ಯಾರು ಹೆಬ್ಬಾವು ಹಿಡಿಬೇಡಿ, ಹಾವುಗಳನ್ನು ಮುಟ್ಟಬೇಡಿ, ತೊಂದರೆ ಕೊಟ್ಟು ತೊಂದರೆ ಮಾಡ್ಕೊಂಬಿಡಿ. ಇವ್ರು ಒಳ್ಳೆ ಮಾಡಲಿ. ರಾಕ್ ಪೈಥಾನ್ ಅಂತ ಕರೀತಾರೆ. ಆಮೇಲೆ ಮೊಟ್ಟೆಯಿಂದ ಹೊರಗೆ ಬಂದು ಸುಮಾರು ದಿವಸ ಆಗಿದೆ. ಒಂದು 4 ತಿಂಗಳು, 3ರಿಂದ 4 ತಿಂಗಳು ಆಗಿರ್ಬೋದು ಅನಿಸುತ್ತೆ. ಇದು ಮರಿ ಸಣ್ಣ ಇರುತ್ತೆ, ದೊಡ್ಡದೇ ಆಗಿದೆ. 4-5 ತಿಂಗಳು ಆಗಿರ್ಬೋದು. ಏನೇ ಈ ಥರ ಇದ್ದಾಗ ಗೊತ್ತಿಲ್ಲದೆ ಕೈ ಹಾಕ್ಬಿಡಿ, ನಿಮಗೆ ಕರೆ ಮಾಡಿ ಸ್ನೇಕ್. ಥ್ಯಾಂಕ್ ಯು ಸರ್. ಶೃಂಗೇರಿಯಲ್ಲಿ ಹಿಡಿದಿದ್ರಲ್ಲ, ಲೈಟ್ ಫೋಕಸ್ ಮಾಡಬೇಡ್ರಿ. ಇಂಥ ಮೂಮೆಂಟ್ ಆದ ಕಷ್ಟ, ಅದಕ್ಕೆ ವೇಟ್ ಮಾಡಿ. ವಿತೌಟ್ ಲೈಟ್ ಹೊಡೀರಿ. ನೀರಿದೆ ಹಂಗೆ ಇಟ್ಕೊಳ್ಳಿ ಅಣ್ಣ. ಆನಂದಣ್ಣ ಹಿಂಗೆ ಇಟ್ಕೊಳ್ಳಿ. ಇಡಿಗಳು ಸೇರ್ತವೆ ತಿನ್ನೋಕ್ಕೋಸ್ಕರ. ಚೇಂಬರ್ ಟು ಚೇಂಬರಿಂದ ಗಾರ್ಡರ್ ಓಪನ್ ಆಗಿದ್ರೆ ಮನೆ ಒಳಗಡೆ ಬರುತ್ತೆ. ಕೇರಾವಾಗಲಿ, ನೀರಾವಾಗಲಿ, ನಾಗರಾವಾಗಲಿ. ಇವತ್ತು ಯಾವುದೋ ಹಳ್ಳಿಯಿಂದ ಬಂತೋ ಎಲ್ಲಿಂದ ಬಂತು ಎಕ್ಸ್ಚೇಂಜ್ ಗೊತ್ತಿಲ್ಲ. ಹುಷಾರಿಂದ ಹಾವು ಹೆಬ್ಬಾವು ಒಂದು 2.5-3 ಅಡಿ ಇರ್ಬೋದು. ಮಳೆ ವಾತಾವರಣ, ನೀರು ತುಂಬಿರುತ್ತೆ. ವಾಸನೆ ಮಾಡೋದಕ್ಕೆ ಗದ್ದೆ ಆಗಲಿ, ಹಳ್ಳ ಆಗಲಿ, ಆಲ್ಮೋಸ್ಟ್ ಎಲ್ಲ ಕಡೆ ಆಲ್ಮೋಸ್ಟು ಈ ಥರ ಬಂದಾಗ ಹಿಡಿಯೋಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಯಾರು ಗೊತ್ತಿಲ್ಲ, ಅದನ್ನು ಹಿಡಿಬೇಡಿ. ಕೊಳಕೊಳ್ಳ ಸಹ ಹಂಗೆ ಇರುತ್ತೆ, ನೋಡೋಕ್ಕೆ ಗೊತ್ತೇ ಆಗಲ್ಲ. ಹುಷಾರಿಂದ ಹಾವು ಹೆಬ್ಬಾವು ರ್ಯಾಕ್ ಪೈಟ್ ಅಂತ ಹೇಳಿ. ಥ್ಯಾಂಕ್ ಯು. ನೋಡಿಲ್ಲ ಎರಡು ಬರಡ್ ಇದೆ ಕಿರಣ್, 2 ಬರಡ್ ಇದೆ. ಅದು ಎರಡಿಲ್ಲ, 2 ಬರ ಇದೆ. 2 ಬರ ಇದೆ. ವಾಷಿಂಗ್ ಮಿಷನ್ ಇಲ್ಲಿ ತುಂಬಿರ್ಬೋದು. ಹಂಗಾನ 2 ಅಡಿ ಒಂದು 1 ಅಡಿ ಒಂದು ಮಾರ್ಕ್ ಮಾಡಿದ್ರೆ ಅದೇ ಕಲ್ಲಿ ಮಾಡ್ರಿ. ಹಾಂ, ಕಲ್ಲಿಗೆ. ಹಾಂ, ಅಲ್ಲಿಂದ 2 ಅಡಿ ಮಾಡಿ. 2 ಅಡಿ ಕಿರಣ್. ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ಅಲ್ಲಿಂದ ಇರ್ಬೇಕು ಗೊತ್ತಾಗ್ಬಿಟ್ಟು. 3 ಅಡಿಯಿಂದ ಅರ್ಧ ಅಡಿ ಕಮ್ಮಿ ಅಂದರೆ 2.5. 18 ಇಂಚ್ ಇದೆಯಾ? ಸರಿಯಲ್ಲ, ಮರಿನೇ ಅಟ್ಯಾಕ್ ಭಾಳ ಮಾಡ್ತಾರೆ. ಹೆಬ್ಬಾವ್ ಗೊತ್ತಾಯ್ತು. 30 30
ಇಲ್ಲ 32 ಇದೆ ಅಂದರೆ ಎಷ್ಟಡಿ ಅಂತ ಒಂದು 32 ಅಂದರೆ ಒಂದು 2 ಮೇಲ್ತಡಿ 2 ಅಡಿ ಥ್ಯಾಂಕ್ ಯು 2 ಅಡಿ ವಿಡಿಯೋ ಕಟ್ ಮಾಡಿ ಫೋಟೋದೇ ಇಲ್ಲ